आपण सी वर्गम जायचा आपण 20% जमिनीचा हे अर्थ काय प्रकार 33 आपण ही तुम्ही गमन कमी करते मित्रांनी काय करतो सरकार काय करतो विचारा सरकार डिस्ट्रिक्ट काय करतो ನಾವೇನಪ್ಪ ಅಂದ್ರೆ ಸರ್ಕಾರಕ್ಕೆ ಹೇಳೋದು ನಾವು ಎಸ್ ಸಿ ಮೀಸಲಾತಿ ಒಂದೇ ಇರಬೇಕು ಯಾವುದೇ ಕಾರಣದಿಂದ ಇದು ರಾಷ್ಟ್ರದಿಂದ ಬಹಳ ಅನ್ಯಾಯ ನಮಗೆ ಎಸ್ ಸಿ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರದಿಂದಲ್ಲಿ ನಮಗೆ ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ನಮಗೆ ಎಸ್ ಸಿ ಮೀಸಲಾತಿ ಒಂದೇ ಇರಬೇಕು ಎಸ್ ಸಿ ಅಂದ್ರೆ ಒಂದೇ ಅದರಲ್ಲಿ ಈಗ ಎಸ್ ಮಾಡಿದ್ದೀರಿ ಆದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವು ಒಂದು ಏನ್ ಕೊಡ್ತೀವಿ ನಿಮಗೆ ಆ ವರ್ಗವನ್ನು ಮೂಲಭೂತ ಮಾಡ್ತೀವಿ 20 ಇದು ಯಾಕೆ ಆಗ್ತಾ ಇಲ್ಲ ನಮ್ಮ ಮಾತಾಡ್ತಾ ಇಲ್ಲ ಬಹಳ ನೇಮಿಸಿ 28/10/2024 ಕ್ಯಾಬಿನೆಟ್ ನಿರ್ಧಾರದ ದೃಷ್ಟಿಯಿಂದ ಸರ್ಕಾರ ಆದೇಶ ಸಂಖ್ಯೆ 17% ರಲ್ಲಿ 6% ಅನ್ನು ಗುಂಪಿಗೆ 6% ಅನ್ನು ಗುಂಪಿಗೆ 5% ಅನ್ನು ವಿತರಿಸಲಾಗಿತ್ತು. ಸರ್ಕಾರ ಮತ್ತೆ ಕಳಿಸ್ಕೊಟ್ಟು ಮುಂದಿನ ಕ್ರಮ ತಗೊಳ್ಳೋಕೆ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಮೊಬೈಲ್ ಅಡ್ಡ ತರಬೇಡ ನೀವತ್ತಾಗಿದ್ದ ನಮಗೆ ಕರೆಸಿರಿ. ನಮ್ಮನ್ನು ಕೋವೆ ಕೋರ್ಚ ಕೋರಮ ಬಂಜಾರರನ್ನು ಎಸ್ಸಿ ಪರವರ್ಗದಲ್ಲಿ ಸೇರಿಸಿರು. ಇವತ್ತಿನ ದಿನ ಎಲ್ಲರೂ ಸ್ಮರಣೆ ಮಾಡಬೇಕು. ಮಾಜಿ ಸಚಿವರಾದಂತ KT ರಾಠೋಡ್ ಅವರಿಗೆ ಸ್ಮರಣೆ ಮಾಡಬೇಕು. ಇವತ್ತು ಇಟ್ಟಿರ್ತಕ್ಕಂಥ ಈ ಮೀಸಲಾತಿಯನ್ನು ನಮಗೆ ಈ ಹಿಂದೆ ಇರ್ತಕ್ಕಂಥ ಎಲ್ಲಾ ಸರ್ಕಾರಗಳು, ಒಂದೇ ಸರ್ಕಾರ ಅಲ್ಲ, ಎಲ್ಲಾ ಸರ್ಕಾರಗಳು ನಮ್ಮನ್ನು ಏನಪ್ಪ ಅಂತಂದ್ರೆ ತುಳ್ಕೊಂಡು ಕರ್ಕೊಂಡು ಬಂದಿದ್ದಾರ. ಈ ತುಳಿಯುವ ಸರ್ಕಾರ ಇವತ್ತು ಮೊದಲು ಬೆನ್ನಟ್ಟಿ ಈ ಹಿಂದೆ ಏನಪ್ಪ ಅಂತಾರೆ ನಮಗ್ ಮಾಡಿದಂತ ಅನ್ಯಾಯ ಇವತ್ತು 50 ಸೀಟ್ಗಳು ಇವತ್ತಿನ ದಿನ ಕಳ್ಕೊಬೇಕಾಯ್ತು. ಬಿಜೆಪಿ ಹಟಾವ್ ಕಾಂಗ್ರೆಸ್ ಬಚಾವ್ ಅಂತೇಳಿ ಏನಪ್ಪ ಅಂದ್ರೆ ಆಂದೋಲನ ಮಾಡಿತ್ತು. ಆದ್ರ ಇವತ್ತು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಹಟಾವ್ ಮಾಡ್ತೀವಿ, ಲಾಸ್ಟ್ ಕಾಂಗ್ರೆಸ್ ಹಟಾವ್ ಮಾಡ್ತೀವಿ, ತಾಂಡ ಬಚಾವ್ ಮಾಡ್ತೀವಿ. ಇದನ್ನು ಮೀರಿದ್ರೆ ಬಂಜಾರ, ಕೊರ್ಚ, ಕೊರ್ಮ, ಹೋವಿ ಈ ಎಲ್ಲಾ ಸಮಾಜಗಳನ್ನು ಇವತ್ತಿನ ದಿನ ಎದುರಾಕೊಂಡು ಕುಂತ್ರೆ 50ರಿಂದ 60 ಸೀಟ್ ಏನಪ್ಪ ಅಂತಂದ್ರ ನಾವು ತೆಗಿಲಕ್ ನಾವು ರೆಡಿ ಇದ್ದೀವಿ. ಎರಡನೇದು, ನಾವು ಮುಂಬರುವ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಇರ್ತಕ್ಕಂಥ ಬಂಧು ಬಾಂಧವರಿಗೆ ಎಲ್ಲರಿಗೆ ಸಮನಾಗಿ ನೌಕರಿ ಮತ್ತು ಶಿಕ್ಷಣದಲ್ಲಿ ಸರಿಯಾಗಿ ಸೌಲಭ್ಯ ಸಿಗದೆ ಇದ್ರೆ ನಾವೇನಪ್ಪ ಅಂದ್ರೆ ಮುಂದೆ ನೋಟ್ ಹಾಕ್ತಿವಿ. ನೋಟು ಓಟ್ ಹಾಕಂಗಿಲ್ಲ, ಅದಕ್ಕೇನಪ್ಪ ನೋಟ್ ಅಂತೇಳಿ ಏನಪ್ಪ ಅಂದ್ರೆ ಮಾರ್ಕ್ ಮಾಡಂತ ಕೆಲಸ ಏನಪ್ಪ ಅಂದ್ರ ನೋಟ ಮಾಡ್ತಕ್ಕಂತ ಕೆಲಸ ಏನಪ್ಪ ಅಂತಂದ್ರ ನೀವು ಮಾಡ್ಕೊಳಕ್ ಏನಪ್ಪ ಅಂದ್ರ ಹೋಗ್ಬೇಡ್ರಿ. ಯಾಕಂದ್ರ ಬಂಜಾರ ಸಮಾಜ ಯಾವ ಸಮಾಜ, ಗೋವಿ ಸಮಾಜ, ಎಲ್ಲಾ ಸಮಾಜಗಳು ಏನಪ್ಪ ಇವತ್ತಿನ ದಿನ ಏನಪ್ಪ ಅಂದ್ರ ಒಂದು ಸೊಳ್ಳೆ ಏನಪ್ಪ ಅಂದ್ರೆ ಇತ್ತಂತಂದ್ರೆ ಯಾರೊಬ್ರು ಕುಂಕುಮ ಮತ್ತು ಅರಿಶಿಣ ಇಟ್ರು ಅಂತಂದ್ರ ಅದಕ್ಕೇನಪ್ಪ ಅಂದ್ರೆ ಕಾಲ ಚಪ್ಪಲಿ ತೆಗೆದು ನಮಸ್ಕಾರ ಮಾಡಿ ಒಂದು ಏನಪ್ಪ ಭಾವನೆ ಇಟ್ಟಿರ್ತಕ್ಕಂಥ ಈ ಸಮಾಜಗಳು. ಈ ಸಮಾಜವನ್ನು ಏನಪ್ಪಾ ಅಂದ್ರೆ ಕೆಣಕಿದ್ರೆ ಏನಪ್ಪಾ ಅಂದ್ರ ಮುಂದೆ ಬರ್ತಕ್ಕಂತ ಪರಿಸ್ಥಿತಿಯಲ್ಲಿ ಯಾರು ನೀವು ಮಾಡಿದ್ದಲ್ಲ, ಇನ್ನೊಬ್ಬರು ಮಾಡಿದಲ್ಲ, ನಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತ ನಮ್ಮ ಹಕ್ಕು, ಅದರಲ್ಲಿ ನಮಗೆ ಅಣ್ಣ ತಮ್ಮರಿಗೆ ಅನ್ಪಂದ್ರೆ ಜಗಳ ಹಚ್ಚತಕ್ಕಂತ ಕೆಲಸ ಏನಪ್ಪ ನೀವು ಮಾಡಿದ್ರಿ. ಜಗಳ ಹಚ್ಚಿ ಏನಪ್ಪಾ ಅಂತಂದ್ರೆ ಮೊದಲನವ್ರು ಏನಪ್ಪಾ ಅಂದ್ರೆ ಮನೆಗೆ ಹೋಗಿ ಸೇರಿರಿ, ಈಗಿನವ್ರು ಏನಪ್ಪಾ ಅಂದ್ರೆ ನಮಗೇನಪ್ಪ ಜಗಳ ಹಚ್ಚತಕ್ಕಂತ ಕೆಲಸ ಏನಪ್ಪಾ ಅಂದ್ರೆ ಮಾಡ್ಲಕತ್ತಿರಲ್ಲ. ಇವತ್ತು ನಾವು ಅಣ್ಣ ತಮ್ಮರು ನಾವೇನಪ್ಪ ಅಂದ್ರೆ ನಮಗೇನಪ್ಪ ಸರಿಯಾಗಿ ನಮ್ಮ ಹಂಚಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರ ಮಕ್ಕಳು ಇವತ್ತಿನ ದಿನ ದಲಿತರ ಮಕ್ಕಳಿಗೆ ಏನಪ್ಪ ಎಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಏನಪ್ಪಾ ಅಂದ್ರೆ ನಮ್ಮನ್ನು ಏನಪ್ಪಾ ಅಂತಂದ್ರೆ ನೀವು ಇವತ್ತಿನ ದಿನ ಸರ್ಕಾರ ಏನಪ್ಪಾ ಅಂದ್ರೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಮಾಡ್ಬೇಕು. ಇವತ್ತಿನ ದಿನ ಮೊರಾರ್ಜಿ ಶಾಲೆಯಲ್ಲಿ ಇವತ್ತೇನಪ್ಪಾ ಅಂದ್ರೆ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿಯಲ್ಲಿ ಕೂಡ ಏನಪ್ಪಾ ಅಂದ್ರೆ ಖಾಲಿ ಏನಪ್ಪಾ ಅಂದ್ರೆ 0 ಸಿ ವರ್ಗದಲ್ಲಿ ಏನಪ್ಪಾ ಅಂದ್ರೆ 0% ಇರ್ತಕ್ಕಂಥ ವ್ಯವಸ್ಥೆ.
ಇವತ್ತು ಮುರಾರ್ಜಿ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಯಾವುದೇ ಆಗ್ಲಿ ಇವತ್ತು ನಮಗೆ ಕೊಟ್ಟಂತ ಹಕ್ಕು ಯಾರು ಕೊಟ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಕೊಟ್ಟಂತ ಹಕ್ಕನ್ನು ಏನಪ್ಪ ಅಂದ್ರೆ ನೀವು ನಮ್ಮನ್ನು ಲೆಕ್ಕಿಸದೆ ಏನಪ್ಪ ಅಂದ್ರೆ ಇವತ್ತಿನ ದಿನ ಈ ರೀತಿ ಏನಪ್ಪ ಮಾಡ್ತಕ್ಕಂಥ ಕೆಲಸ ಏನಪ್ಪ ಮಾಡ್ತಾ ಇದ್ದೀರಿ. ಇನ್ನಾದ್ರೆ ನಾವು ಇವತ್ತು ಈ ಸ್ಟ್ರೈಕ್ ಮುಖಾಂತರ ಏನಪ್ಪ ಕೇಳ್ತಾ ಇರೋದಷ್ಟೇ, ನಮಗ್ ರೋಸ್ಟರ್ ಪ್ರಕಾರ ಏನಪ್ಪಾ ಅಂದ್ರೆ ಸರಿಪಡಿಸ್ರಿ, ಎಲ್ಲಾ ಮಕ್ಕಳಿಗೆ ಏನಪ್ಪ ಅನುಕೂಲ ಮಾಡಂತ ಏನಪ್ಪಾ ಅಂದ್ರೆ ಕೆಲಸ ಮಾಡ್ರಿ. ನಾವು ಎಷ್ಟು ಸೌಮ್ಯರಿವಿ ಅಷ್ಟೇ ಏನಪ್ಪಾ ಅಂತಂದ್ರೆ ನಾವು ಇವತ್ತಿನ ದಿನ ಏನಪ್ಪ ಅಂದ್ರೆ ರೊಚ್ಚಿಗೆ ಹೇಳ್ತಕ್ಕಂಥ ಕೆಲ್ಸಕ್ಕೆ ಏನಪ್ಪ ಅಂದ್ರೆ ನಮಗ್ ಕರಿಬೇಡ್ರಿ. ಯಾಕಂತಂದ್ರ ನಾವು ಸಮಾಜ ಇವತ್ತಿನ ದಿನ ಏನಪ್ಪಾ ಅಂದ್ರೆ ನಾವು ಇವತ್ತೆಲ್ಲರೂ ಸೇರಿದ್ದು ಪಕ್ಷಾತೀತ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾರಲ್ಲ, ಇವತ್ತು ಕೊರ್ಚ ಕೊರಮ ಭೋವಿ ಬಂಜಾರ ಸಮುದಾಯದ ಎಲ್ಲರೂ ಏನಪ್ಪ ಅಂದ್ರೆ ಇವತ್ತು ಸೇರ್ಕೊಂಡು ಏನ್ ಮಾಡ್ಲಕೈತಿ ಅಂತಂದ್ರೆ ನಾವೆಲ್ಲರೂ ಇದ್ರೆ ನಿಮ್ಗೆಲ್ಲ ಏನಪ್ಪ ಪಕ್ಷಗಳಾವ, ನಾವಿಲ್ಲ ಅಂದ್ರೆ ನಿಮ್ದೇನಪ್ಪ ಅಂದ್ರೆ ಪಕ್ಷಗಳಿಲ್ಲ. ಅದೇನಪ್ಪ ಅಂದ್ರೆ ಎಲ್ಲಾ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊತಕ್ಕಂತ ಕೆಲಸ ಏನಪ್ಪ ಅಂದ್ರೆ ಮಾಡ್ಬೇಕಂತಂದು ಹೇಳಿ, ಮತ್ತು ಇವತ್ತು ಈ ಇರ್ತಕ್ಕಂಥ ಇದು ಶಾಂಪಲ್, ಈ ಶಾಂಪಲ್ ಏನಪ್ಪ ಕೊಟ್ಟಿದ್ವಿ. ಯಾವಾಗಾದ್ರೂ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರೆ ಇದ್ರೆ ಯಾದಗಿರಿ ಜಿಲ್ಲೆ ಅದ. ಇದಕ್ಕೇನಪ್ಪ ಅರ್ಥ ಮಾಡ್ಕೊಂಡು ಇವತ್ತು ಅನಿವಾರ್ಯವಾಗಿ ಏನಪ್ಪ ಅಂತಂದ್ರೆ ಇದು ಮಾಡಲಾಯ್ತು ಸ್ಟ್ರೈಕ್. ರೋಸ್ಟರ್ ಪ್ರಕಾರ ಏನಪ್ಪಾ ಅಂತಂದ್ರೆ 4.5 ಏನ್ ಮಾಡಿದ್ರಲ್ಲ ಅದೇ ಪ್ರಕಾರ ಏನಪ್ಪಾ ಬಿಂದು ತಾವು ಸೇರಿಸಿದ್ರ ಅಂತಂದ್ರೆ ನಾವ್ ಇವತ್ತು ಸ್ಟ್ರೈಕ್ ಮಾಡ್ತಕ್ಕಂಥ ಏನಪ್ಪ ವ್ಯವಸ್ಥೆ ಆಗ್ತಿದ್ದಿಲ್ಲ. ಇಂಥ ಘಟನೆ ಮುಂದೇನಪ್ಪ ಅಂದ್ರೆ ಉಗ್ರ ರೂಪ ತಾಳಾರ್ದೆ ಇವತ್ತೇನಪ್ಪ ಅಂದ್ರೆ ಇದು ಸರಿಪಡಿಸಿ ಎಲ್ಲರಿಗೇನಪ್ಪ ನ್ಯಾಯ ಕೊಡಿಸಂತ ಕೆಲಸ ಮಾಡ್ಬೇಕಂತ ಹೇಳಿ ಈ ಮೂಲಕ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ